ಬರ್ತಾ ಇಲ್ಲ ಅಂತ. ಯಾರಿಗೆ ಅತಿ ಹೆಚ್ಚು ಸ್ಥಾನಗಳು ಗಳಿಸಿರ್ತಾರೆ ಅವ್ರಿಗೆ ಅವಕಾಶವನ್ನ ಕೊಟ್ಟು ಸರ್ಕಾರ ರಚನೆ ಮಾಡ್ಲಿಕ್ಕೆ ಸಾಂವಿಧಾನಿಕವಾಗಿ ಏನು ಅವಕಾಶ ಇದೆ ಅದನ್ನ ಮಾಡಿಕೊಡ್ಬೇಕು. ಬೇರೆ ಯಾರಾದ್ರೂ ಕ್ಲೈಮ್ ಮಾಡಿದಿದ್ರೆ ಅವ್ರು ಕ್ಲೈಮ್ ಮಾಡ್ತಾ ಇದಾರೆ, ಅವ್ರ ನಂಬರ್ಸ್ ಜಾಸ್ತಿ ಇದೆ, ನಿಮ್ಗೆ ಕೊಡಕ್ ಆಗೋದಿಲ್ಲ ಅಂತ ಹೇಳ್ಬೋದಾಗಿ. ಆದ್ರೆ ಇದು ರಾಜ್ಯಪಾಲರ ನಡೆ ಎಲ್ರಿಗೂ ಕೂಡ ಅನುಮಾನ ಬರುವಂತ, ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಕ್ಷದ ಕೇಂದ್ರ ಸರ್ಕಾರ ಇದರಿಂದ ಇದೆ ಈ ಪ್ರಜಾಪ್ರಭುತ್ವವನ್ನ ಅಳ್ಳಾಡಿಸುವಂತ ಕೆಲಸ, ಬೆದರಿಕೆ ತಂತ್ರ. ಇನ್ಕಮ್ ಟ್ಯಾಕ್ಸ್ ಇತ್ತು, ಇಡಿ ಇತ್ತು, ಸಿಬಿಐ ಇತ್ತು. ಈಗ ಸರ್ಕಾರ ರಚನೆ ಮಾಡೋದ್ರಲ್ಲೂ ಕೂಡ ರಾಜ್ಯಪಾಲರ ಕಚೇರಿ ದುರ್ಬಳಕೆ ಅವಾಗವಾಗ ಆಗ್ತಾ ಇತ್ತು. ಇವತ್ತು ಸರ್ಕಾರ ರಚನೆ ಮಾಡ್ಲಿಕ್ಕೆ ತೊಂದರೆ ಕೊಡ್ತಕ್ಕಂಥದ್ದು ಯಾವ ರೀತಿ ತೊಂದರೆ ಕೊಡಬಹುದು ಅನ್ನೋದನ್ನ ರಾಷ್ಟ್ರದ ಜನರಿಗೆ ತೋರ್ಪಡಿಕೆ ಮಾಡ್ತಾರೆ. ಹಲವು ರಾಜ್ಯಗಳಲ್ಲಿ ರಾಜ್ಯಪಾಲರು ಸರ್ಕಾರದ ಸಂಘರ್ಷ ಇದೇ ರೀತಿ ಮುಂದುವರೆದಿದೆ. ಇಲ್ಲಿ ವಿರೋಧ ಪಕ್ಷಗಳ ಸರ್ಕಾರ ಇದೆ, ಅಲ್ಲಿ ಕೆಲವೊಂದು ಗೊಂದಲಗಳಿದೆ. ಸೊ ಸಾಂವಿಧಾನಿಕ ಹುದ್ದೆ, ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಗೌರವ ಕೊಡಬೇಕು. ಇಂಡಿಯಾ ಡಿಎಂಕೆ ಕಾಂಗ್ರೆಸ್ ಅಲ್ಲಿ ಡಿಎಂಕೆಗೆ ಬೆಂಬಲ ಕೊಟ್ಟರು. ಡಿಎಂಕೆ ಅವರು ಏನು ಸ್ಟ್ಯಾಂಡ್ ತೆಗೆದುಕೊಳ್ಳುತ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಸರ್. ತರ ಏನಿಲ್ಲ, ನಾವು ಅಲ್ಲಿಯ ನಾಯಕರಿಗೆ ಗಮನಕ್ಕೆ ತಂದೇನೆ ನಮ್ಮ ಪಕ್ಷ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆ, ಡಿಎಂಕೆ ಕೂಡ ನಾವು ಸೈಲೆಂಟ್ ಆಗಿರ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಿ ಮಾಧ್ಯಮ ಮುಖಾಂತರ ನೋಡಿದ್ದೇನೆ. ಸೊ ಕಾದ್ ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ಒಂದಿಷ್ಟು ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ಅಂತಾರಾಷ್ಟ್ರೀಯ ಕೋರ್ಟ್ಗೆ ಹೋಗೋದಕ್ಕೆ ಮುಂದಾಗುವಂತದ್ದು ಸರ್. ಈ ಪಶ್ಚಿಮ ಬಂಗಾಳದಲ್ಲಿ ಒಟ್ಟಾರೆ ಹಣಬಲ, ತೋಳ್ಬಲ, ಸರ್ಕಾರ ಎಲ್ಲ ರೀತಿನಲ್ಲೂ ಕೂಡ ಕಳೆದ ಒಂದು ವರ್ಷದಿಂದ ಏನಾದ್ರೂ ಮಾಡಿ ಅಲ್ಲಿಯ ಸರ್ಕಾರವನ್ನ ತೆಗಿಬೇಕು ಅಂತ ಹೇಳಿ ಸುಮಾರು 97 ಲಕ್ಷ ಮತದಾರರನ್ನ ಹೊರ ಹಾಕುವಂತ ಪ್ರಯತ್ನವನ್ನ ಬಹಳ ಸ್ಟ್ರಾಟಜಿ ಬಳಸಿ ಎಲ್ಲೆಲ್ಲಿ ಕನಿಷ್ಠ 20,000 15,000 ಓಟಿಂದ ಗೆದ್ದಿದ್ರು ಅಂತವನ್ನೆಲ್ಲನೂ ಕೂಡ ಗಮನದಲ್ಲಿಟ್ಕೊಂಡು ಬಹಳ ವ್ಯವಸ್ಥಿತವಾದಂತ ರಾಜಕೀಯ ಪಿತೂರಿಯನ್ನ ಮಾಡಿದ್ದಾರೆ. ಅದರಿಂದ ಹಿನ್ನಡೆ ಆಗಿದೆ. ಆದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕಾದ್ ನೋಡೋಣ. ಕೆಲವೇ ದಿನಗಳಿರುತ್ತೆ ಮೇ 15ಕ್ಕೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮೇ 15ನೇ ತಾರೀಕು ಡಿ ಕೆ ಶಿವಕುಮಾರ್ ಅವ್ರು ಹುಟ್ಟುಹಬ್ಬ, ಅಷ್ಟು ಗೊತ್ತು ನನಗೆ. ಬೈ ಎಲೆಕ್ಷನ್ ಮುಗೀತು ಸರ್, ಪಂಚರಾಜ್ಯಗಳ ಚುನಾವಣೆ ಮುಗೀತು, ಈಗ ಸಿಗುತ್ತೆ ಗುಡ್ ನ್ಯೂಸ್, ಕೊನೆ ಅಂತ ಬಂದಿದೆ ಅಂತ ಹೇಳಿ ಸರ್. ಕಾದ್ ನೋಡೋಣ. ಈ ಜಿಲ್ಲೆ ಬಗ್ಗೆ ನಿರೀಕ್ಷೆಗಳಿದೆ ಸರ್, ಸಾಕಷ್ಟು ನಿರೀಕ್ಷೆಗಳಿದೆ ಸರ್. ನಾನು ನಂಬಿಕೆ ಮೇಲೆ ಬದುಕ್ತಾ ಇರೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.